ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ವಿಶೇಷತೆ ಏನಂದರೆ, ಇವತ್ತು ನಮ್ಮ ಗ್ರ್ಯಾಜುಯೇಷನ್ ಡೇ. ಇವತ್ತೆಲ್ಲ ಏನೇನು ಮಾಡ್ತೀವಿ ಎಲ್ಲ ಈ ವ್ಲಾಗಲ್ಲಿ ತಿಳಿಸ್ತೀವಿ. ಲೆಟ್ ಸ್ಟಾರ್ಟ್. ಬಟ್ಟೆ ಇಟ್ಟಿಲ್ವಲ್ಲ ಇಬ್ರು. ಏನ್ರಿ ಸೂಪರ್. ಇದೇನೋ ಇದು ಕೊಡೋಣ ಅಂತ ಬಂದ. ಜಾಸ್ತಿ ಹಾಕೊಂಡಿದ್ದೀನಲ್ಲ, ಏನೋ ಲಿಪ್ಸ್ಟಿಕ್ ಹೋಗಿ ಗ್ರೂಪ್ ವಿಡಿಯೋ ಮಾಡೋಣ ಅಂತ. ಇಲ್ಲಿ ನೋಡೆ, ಯೂಟ್ಯೂಬ್ ಹಾಕೋಣ. ಯೂಟ್ಯೂಬ್ ಅವರು ವ್ಲಾಗ್ಸ್ ಮಾಡುತ್ತೆ. ಮೇಕಪ್ ಆರ್ಟಿಸ್ಟ್ ಬಂದು ನೋಡಿ ನೋಡಿ. ನೀಟ್ ಕಂಟೆಂಟ್ ಹೇಳ್ರಿ. ಕಂಟೆಂಟ್ ಏನಂತಂದ್ರೆ, ಇವತ್ತು ನಮ್ಗೆ ಬೆಳಿಗ್ಗೆ ಮಾರ್ನಿಂಗ್ ಫೋಟೋ ಸೆಷನ್ ಇರುತ್ತೆ. ಫೋಟೋ ಸೆಷನ್ ಆದ್ಮೇಲೆ ನಮ್ಗೆ ಗ್ರಾಜುಯೇಷನ್ ಡೇಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಸನ್ಮಾನ ಮಾಡ್ತಾರೆ. ಪ್ಲೇಸ್ ಆಗಿರೋರಿಗೆ ಸನ್ಮಾನ ಮಾಡ್ತಾರೆ. ಅದಾದ್ಮೇಲೆ ಲಂಚ್ ಇರುತ್ತೆ, ಭರ್ಜರಿ ಊಟ ಕೊಡ್ತಾರೆ. ಅದಾದ್ಮೇಲೆ 2 to 4 ಫೇರ್ವೆಲ್ ಇರುತ್ತೆ. ಇದು ಇಂಪಾರ್ಟೆಂಟ್ ಅಂದ್ರೆ ಫೇರ್ವೆಲ್ ಇರುತ್ತೆ. ಫೇರ್ವೆಲ್ ನೀವೇನ್ ಕಿದ್ದಪ್ ಹಾಕ್ತಿದ್ದೀರಾ? ನಾವೇನು ಕಿದ್ದಪ್ ಹಾಕ್ತಿಲ್ಲ, ಜಸ್ಟ್ ಸುಮ್ಮನೆ ಅಲ್ಲಿ ಎಂಜಾಯ್ ಮಾಡ್ತೀವಿ, ಅಟೆಂಡ್ ಮಾಡ್ತೀವಿ. ಆಮೇಲೆ ಇನ್ನೆಂತ, कितने तेजस्वी लोग हैं हमारे पास, कितने शानदार विचार रखते हैं. ಎಲ್ಲ ಅಲ್ಲಿ ನಮ್ಮ ಫ್ರೆಂಡ್ಸ್ನೆಲ್ಲ ಒಟ್ಟಿಗೆ ಒಂದು ಗ್ರೂಪ್ ಫೋಟೋ, ಮತ್ತೆ ಅಲ್ಲೆಲ್ಲ ಅವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡುವ. ಲಾಸ್ಟ್ ಹೋಗ್ತಾ ಇದಾರೆ. ಯಾವ ತರ ಫೀಲ್ ಆಗ್ತಿದ್ದಾರೆ, ನಮ್ನೆಲ್ಲ ಮಿಸ್ ಮಾಡ್ಕೋತಾರೆ. ತುಂಬಾ ಮಿಸ್ ಮಾಡ್ತಿದ್ದಾರೆ. ಹೌದು, ನನ್ನ ತುಂಬಾ ಮಿಸ್ ಮಾಡ್ಕೊಳ್ಳಬೇಕು. ಯಾಕೆ? ಕಾರಣ ಯಾಕೆಂದ್ರೆ ನಾನೇ ಒಬ್ಬ ಇಲ್ಲಿ ದಿನಾಗ್ಲೂ ಹಾಸ್ಟೆಲ್ ಇಂದ ಕಾಲೇಜ್ಗೆ ವ್ಯಾನಿಗೋಸ್ಕರ ಹೋಗೋ ರೋಡ್ ಇದೆ. ನಿಜ ಒಂದ್ ಅರ್ಧ ಕಿಲೋಮೀಟರ್, 3/4 ಕಿಲೋಮೀಟರ್ ನಡೀತೀವಿ ಫ್ರೆಂಡ್ಸ್. ನಾವಂತ ಇದ್ದಿದ್ದೆ ಸಿಂಪಲ್, ಜಾಸ್ತಿ ಇವ್ರಿಗಂತೂ ಎಷ್ಟೊತ್ತಾದ್ರೂ ಸೆಟ್ ಮಾಡ್ಕೊತಾನೆ ಇರ್ತಾರೆ. ಸಂಜೆ ಸೆಟ್ ಮಾಡ್ಕೊತಾರೆ. ಇವಳು ಎಷ್ಟೇ ಚೆನ್ನಾಗಿ ರೆಡಿ ಆಗಿದ್ರು. ಕ್ಯಾಮ್ರಾ ಆನ್ ಮಾಡಿ ನಾನು ಮಾಡಿದ್ದೀನಿ, ಟೆಸ್ಟ್ ಮಾಡಿ. ನೀನ್ ಮಾಡ್ತಾ ಇದೆಯಲ್ಲ, ಏನಾಗಲ್ಲ. ಎಷ್ಟೇ ಚೆನ್ನಾಗಿ ರೆಡಿ ಆಗಿದ್ರು ಸ್ಯಾಟಿಸ್ಫ್ಯಾಕ್ಷನ್. ದಯವಿಟ್ಟು ಅದು ಕರೆಕ್ಷನ್ ಮಾಡ್ಕೊಳ್ಳಿ. ಆಮೇಲೆ ರಾತ್ರಿ ಬೇಜಾರು ಮಾಡ್ಕೊತಾರೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ರಾಧಿಕ್ ಯಾವಾಗ ಸೈಲೆಂಟ್ ಆಗಿರ್ತಾಳೆ. ಏನ್ ಮಾತಾಡ್ಬೇಕು ಕಂಟೆಂಟ್ ಗೊತ್ತಿಲ್ಲ, ಏನ್ ಮಾಡೋದು ಕಂಟೆಂಟ್ ಗೊತ್ತಿಲ್ಲ. ಬಟ್ ಫೋಟೋ ಮಾತ್ರ ತಗೋತಾರೆ, ವಿಡಿಯೋ ಮಾತ್ರ ತಗೋತಾರೆ. ಡಿಂಗ್ ಡಿಂಗ್ ಡಿಂಗ್. ಕ್ಲಾಸ್ ಅಲ್ಲಿ ಇದ್ರೆ ಏನ್ ಮಾಡ್ತೀರಾ? ಇವಾಗ ಇಸ್ಕೊಂತೀನಿ. ಯಾಕೆ ನನ್ನನ್ನೇ ವಿಡಿಯೋ ಮಾಡ್ತೀಯ ನೀವು? ಚಂದ ಹೇಳಿದ್ರು. ಹೇಳ್ರಿ, ನಾವ್ ಕೇಳಿದ್ವಿ ಆಕ್ಚುಲಿ ಹಾಯ್ ಮಾಡಿ ಅಂತ. ಹೆಂಗ್ ಹಾಕೊಂಡಿದೀನಿ ಮಾಡ್ತಾರ ರಾಧಿಕಾ ಅಕ್ಕ. ಇದು ಫೇರ್ವೆಲ್ ಡಿಪಾರ್ಟ್ಮೆಂಟ್. ನಾವು ಬರ್ಬೋದು ಅವಾಗ. ಬನ್ನಿ ಧಾರಾಳವಾಗಿ ಬನ್ನಿ. ಐಎಸ್ ಅವ್ರಿಗೆ ಎಂಟ್ರಿ ಇಲ್ಲ. ಮುಚ್ಕೊಂಡಿರೋ ನಾವು ಎಂಟ್ರಿ ಕೊಡ್ತೀವಿ ಅವರಿಗೆ. ಕೊಡಿ ರಮಾಮಣಿ ವಿಜಯ ಮಮ್ಮ ಇಂತ ಸಿಕ್ಕೈತೆ. ವಿಜಯ ಕಳ್ಳೀವಳು, ಅಯ್ಯೋ ಕಳ್ಳೀವಳು, ನನ್ನ ಕೊಂದೆ ಬಿಟ್ಟಳು, ಕಣ್ಣಲ್ಲೇ ಯಾಮಾರಿಸಿ. ಸೋನಿಯಾ ಯೂಟ್ಯೂಬ್ ಚಾನಲ್ ఉంది. Today is our graduation day. Your YouTube channel is our last college. Bye. Tata. Bye. See you. YouTube channel ಹಾಕ್ತೀನಿ. ಸುರಸುಂದರ ವಾರೆ ಬಾ ಹೀರೋನಾ ಯಾರ
ಚೋರನಾ ನಾವು ಲಾಸ್ಟ್ ಡೇ ಇವತ್ತು ನಾವು ಕಾಲೇಜ್ ಬರ್ತಿದ್ದಕ್ಕೆ ಇವತ್ತು ಗ್ರಾಜುಯೇಷನ್ ಡೇ. ಇದು ನೋಡಿ ನಮ್ಮ ಡಿಪಾರ್ಟ್ಮೆಂಟ್ ಮಿಸ್ ನಿಮ್ಗೆ ಹೆಂಗ್ ಅನ್ಸುತ್ತೆ ಗೈಸ್? ನೋಡಿ ಎಲ್ಲ ಹೆಂಗ್ ರೆಡಿ ಆಗಿದೆ. ನಮ್ಮ ಕ್ಲಾಸ್ ಗರ್ಲ್ಸ್ ಇರಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ನಮ್ಮ ಸರ್ರು. ಅಲ್ಲಿ ಅವ್ರು ನಮ್ಮ ಸರ್ರು. ಯಾರು ನಮ್ಮ ಕ್ಲಾಸ್ ಇದು ನಮ್ಮ ಕ್ಲಾಸ್ ಗರ್ಲ್ಸ್. ಇಲ್ಲಿ ಯಾರು ಹುಡುಗರು ಬರ್ತಾವ್ರೆ, ಗೊತ್ತಿಲ್ಲ ಯಾರು ಅಂತ. ಬಂದಿದ್ದಾಳೆ, ನೀವು ಹೋಗಿ ಮುಂದಕ್ಕೆ. ಇವತ್ತು ಲಾಸ್ಟ್ ಡೇ ಗ್ರಾಜುಯೇಷನ್ ಡೇ. ಏನ್ ಅನ್ಸಿದೆ? ನಿಮ್ ಮಿಸ್ ಮಾಡ್ಕೋತಾ ಇದೀಯಾ? ಯಾವ ತರ ರಾಮೇ ಬೇಡ ಸರಿ ತೆಗಿ ಎಲ್ಲ. ಇದು ನೋಡಿ ನಮ್ ವ್ಯಾನ್ SJCIT ವ್ಯಾನ್. ಇದು ನನ್ನ ಫೇವ್ರೆಟ್. 7 ವರ್ಷದ ಹೇಗ್ ಅನ್ಸ್ತಾ ಇದೆ ನಿಂಗೆ? ಮಾತಾಡಕ್ ಮಾತೇ ಬರ್ತಿಲ್ಲ. ಮತ್ತೆ ಯಾವತ್ತು ಕಾಲೇಜ್ಗೆ ಬರಲ್ಲ, ಇದೆ ಲಾಸ್ಟ್ ಡೇ ನಾವು ಬರೋದು. ಮಾಸ್ಕ್ ಕಾರ್ಡ್ ಬಿಟ್ರೆ ನಾವು ಮತ್ತೆ ಹಿಂಗೆ ಫಂಕ್ಷನ್ ಅಂತ ಎಲ್ಲ ಗೆಸ್ಟ್ ಗಳಾಗಿ ಹೋಗ್ತೀವಿ. ಹೇಗ್ ಅನಿಸ್ತಿದೆ ವರ್ಷಿತಾ? ಖುಷಿ ಆಗ್ತಿದೆ ಇವತ್ತು ಲಾಸ್ಟ್ ಡೇ. ನಿಂಗೆ ಯಾವ ತರ ಫೀಲ್ ಆಗ್ತಿದೆ? ಮತ್ತೆ ಕಾಲೇಜ್ಗೆ ಬರಲ್ಲ. ಸೊ ಯಾವ ತರ ನಿಂಗೆ ಅನಿಸ್ತಾ ಇದೆ? ನಮ್ನೆಲ್ಲ ಮಿಸ್ ಮಾಡ್ಕೋತೀಯ ಏನು? ನಾನಂತೂ ಮಿಸ್ ಮಾಡ್ಕೊಂತೀನಿ. ಹೇಳಿ ಶುಭ, ಸ್ನೇಹ ಅವರ ಇಬ್ರು ಕುಚಿಕ್ಕು ದೋಸ್ತುಗಳು ಬರ್ತದೇ ಇಲ್ಲ ಮಾತು. ಫುಲ್ ಟ್ರೆಡಿಷನ್ ಆಗಿ ರೆಡಿ ಆಗ್ಬಿಟ್ಟಿದ್ದಾರೆ ಫುಲ್ ಶಿವಾಡಿ ಅವರು. ನಮ್ ತೇಜ್ ಒಂದು ಔಟ್ಲುಕ್ ತೋರ್ಸೋಣ. ಹಾಯ್, ನನ್ನ ಹೆಸರು ತನುಶ್ರೀ. ಫೈನಲಿ ನಾವು ಇಂಜಿನಿಯರಿಂಗ್ ಗ್ರಾಜುಯೇಷನ್ ಆಗ್ತಾ ಇದ್ವಿ. ಫ್ರೆಂಡ್ಸ್ ಎಲ್ಲರೂ ಸಕ್ಕದಾಗಿ ರೆಡಿಯಾಗಿ ಬಂದಿದ್ದಾರೆ. ಎಲ್ಲರೂ ಸೂಪರ್ ಆಗಿ ಕಾಣ್ತಿದ್ದಾರೆ. ಸೊ ಇವತ್ತು ಫುಲ್ಲು ಖುಷಿಯಾಗಿದ್ದೀವಿ. ಗ್ರಾಜುಯೇಷನ್ ಮುಗಿಸ್ಕೊಂಡು ತಮ್ಮ ಲೈಫಲ್ಲಿ ಎಲ್ಲರೂ ಬ್ಯುಸಿ ಆಗೋಗ್ತಾರೆ ಅಂತ ಹೇಳಕ್ ಖುಷಿ ಪಡ್ತಿದ್ದೀನಿ. ಹಾಯ್ ಮಾಡಿ. ಆಮೇಲೆ ಹೇಳಿ ಮಾತಾಡಿ. ಹಾ, ನೀವು ಸಿಮ್ರನ್ ಅವರೇ? Excited. I know it will not be as expected, but still hope for the best. ಇವಾಗ ನಾವು ಹೋಗ್ತಾ ಇದೀವಿ ಫೋಟೋ ಸೆಷನ್ಗೆ ಹೋಗ್ತಾ ಇದೀವಿ ಗೈಸ್. ಫೋಟೋ ಸೆಷನ್ ಅಲ್ಲಿ ನಮ್ಗೆ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಕ್ ಹೇಳಿದ್ದಾರೆ. ರಿಜಿಸ್ಟ್ರೇಷನ್ ಮಾಡ್ಕೊಂಡು ಆಮೇಲೆ ಫೋಟೋ ಸೆಷನ್ ಆದ್ಮೇಲೆ ಆಲ್ರೆಡಿ ನಾವು ಹೇಳಿದೀವಲ್ಲ ಬ್ಲಾಗ್ ಅಲ್ಲಿ, ಗ್ರಾಜುಯೇಷನ್ ಗೆ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಸಮಾರಂಭ ಅವೆಲ್ಲ. ಆ ಸಮಾರಂಭದಲ್ಲಿ ಯಾವ್ದೇ ತರ ಇರುತ್ತೆ, ಎಂತ ಸ್ವಾಮೀಜಿ ಅಂತ ಮಾಡ್ತಾರೆ, ಅವೆಲ್ಲ ತೋರಿಸ್ತೀವಿ ವಿಡಿಯೋದಲ್ಲಿ, ನೋಡ್ತಾ ಇರಿ. ಮತ್ತೆ ಮಾತಾಡಿ ಫ್ರೆಂಡ್ಸ್. ಅದು ಬಾರಿ ನಮ್ಮ ಕಾಲೇಜಿನ ಯು ಬೆಂಚಸ್ ಅಂತ ಕರೀತಾರೆ. ಹೌದು, ವರ್ಷ ಅವ್ರು ನೋಡಿ ತುಂಬಾ ಹೆದರುತ್ತಾರೆ. ಕೈನಲ್ಲಿ ಏರು ಬಂದರೆ ಏನ್ ಗೊತ್ತಾ, ನಾವೇನೇ ತಪ್ಪು ಮಾಡಿದ್ರು, ಎಸ್ಪೆಷಲಿ ನನ್ನ ತಿದ್ದಕ್ಕೆ ಅಂತ ಇವ್ರು ಇದಾರೆ, ತೇಜ, ವರ್ಷ, ರಕ್ಷಿತಾ, ಹಾಸ್ಟೆಲ್ ರಕ್ಷಿತಾ, ಕಾಲೇಜಲ್ಲಿ ವರ್ಷ, ತೇಜ, ಅಲ್ಲಿ ಅವರು ಕೂಡ ಫೋನ್ ಮಾಡೋಣ ಇವ್ರಿಗೆ. ರಕ್ಷಿತಾ ಫುಲ್ ಝೂಮ್ ಅಲ್ಲಿ ತೆಗ್ದಿದ್ದೀನಿ ಅವಾಗ್ಲೇ. ಇದು ನಮ್ ಟ್ರಾನ್ಸ್ಪೋರ್ಟ್ ಸೆಕ್ಷನ್. ಇದು ನಮ್ ದೊಡ್ಡ ಗ್ರೌಂಡ್. ಕೊನೆ ಕ್ಷಣದ ಅವಕಾಶ ನಿಮಗೆ. CSE ವಿಭಾಗದ ವಿದ್ಯಾರ್ಥಿಗಳಿಗೆ ಈ ಚಾನ್ಸ್ ಮಿಸ್ ಮಾಡಿಕೊಂಡ್ರೆ ಮತ್ತೆ ಸಿಗೋದಿಲ್ಲ. ಹಾಗೆ ಹಿಂದೆ ಸ್ಪೇಸ್ ಇಲ್ಲ ಅಂದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ, ಟರ್ನರ್ ನಿಂತು ಸ್ವಲ್ಪ. ಇದು ನೋಡಿ ನಮ್ಮ ಕಾಲೇಜ್ ಆಡಿಟೋರಿಯಂ, ಗ್ರಾಜುಯೇಷನ್ ಡೇ 2025.
ನೋಡಿ ಕುತ್ಕೊಂಡಿದ್ದೀವಿ ಎಲ್ಲ ಬಂದು, ಇನ್ನೇನು ಪ್ರೋಗ್ರಾಮ್ ಸ್ಟಾರ್ಟ್ ಆಗಬೇಕು. ಗೆಸ್ಟ್ಗಳಿಗೆಲ್ಲ ವೆಲ್ಕಮ್ ಮಾಡ್ತಿದ್ದಾರೆ ನಮ್ಮ GT ರಾಜು ಸರ್ ಅವರು, ಪ್ರಿನ್ಸಿಪಲ್ ಆಫ್ SJCIT. ಕಾಲೇಜಲ್ಲಿ ಯಾವುದೇ ಫಂಕ್ಷನ್ ಸ್ಟಾರ್ಟ್ ಆಗಕ್ಕೆ ಮುಂಚೆ ಸ್ವಾಮೀಜಿ ಅವರಿಗೆ ಪೂಜೆ ಮಾಡ್ತಾರೆ. ಅದಾದ್ಮೇಲೆ ಸ್ಟಾರ್ಟ್ ಆಗುತ್ತೆ ಪ್ರೋಗ್ರಾಮ್. ಆಮೇಲೆ ವೆಲ್ಕಮ್ ಸಾಂಗು, ಅದನ್ನ ಕೇಳ್ಕೊಂಡ್ ಬಂದ್ಬಿಡಿ. ಪ್ರೇಯರ್ ಸಾಂಗ್ ಆದ್ಮೇಲೆ ಗೆಸ್ಟ್ ಸ್ಪೀಚ್ ಇತ್ತು. ಹೇಗಿತ್ತು ಅಂತ ನೀವೇ ನೋಡಿ. The entire society and the world is looking towards you. There are a lot of emerging technologies before us. As techniques have now, we are assured that you can be successful personalities in the whatever endeavors you take up. ಸೊ ಇದಾದ್ಮೇಲೆ ನಾವು ಪ್ಲೆಡ್ಜ್ ಮಾಡಿದ್ವಿ. ಪ್ಲೆಡ್ಜ್ ಅಲ್ಲಿ ನಾವೇನೇನು ಹೇಳಿದೀವಿ ನೋಡ್ಕೊಂಡ್ ಬನ್ನಿ. I pledge to use the knowledge and experience I gain at SJC Institute of Technology and beyond to actively work towards. ಸೊ ಇವೆಲ್ಲ ಆದ್ಮೇಲೆ ಟಾಪರ್ಸ್ಗಳಿಗೆ ಸನ್ಮಾನ, ಅದಾದ ನಂತರ PhD ತೆಗೆದುಕೊಂಡಿರುವಂತಹ ನಮ್ಮ ಲೆಕ್ಚರರ್ಸ್ಗೂ ಸನ್ಮಾನ ಮಾಡಿದ್ರು. ಕಾಯಿ ಒಬ್ಬಟ್ಟಿದು, ಚಪಾತಿ, ಪಾಗೋಡ ಎಲ್ಲ ಪನ್ನೀರ್ ಏನೋ ಟಿಕ್ಕ ಏನಂತಾರೆ, ಪನ್ನೀರ್ ಕರ್ರಿ ಮತ್ತೆ ಚಟ್ನಿ, ಪಲಾವ್, ಅನ್ನ ಸಾಂಬಾರ್ ವಿತ್ ಸಂಡಿಗೆ. ಆಮೇಲೆ ಅವರ್ ಗ್ರಾಜುಯೇಷನ್ ಊಟ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಮಾರ್ನಿಂಗ್ ಗ್ರಾಜುಯೇಷನ್ ಡೇ ಇತ್ತು. ಆಫ್ಟರ್ನೂನ್ ನಮಗೆ ಫೇರ್ವೆಲ್ ಫಂಕ್ಷನ್ ಇಟ್ಕೊಂಡಿದ್ರು. ಮಾರ್ನಿಂಗ್ ಫುಲ್ ಸೈಲೆಂಟ್ ಆಗಿದ್ರೆ, ಫುಲ್ ಆಫ್ಟರ್ನೂನ್ ಫುಲ್ ಡೈಡ್ ಆಪೋಸಿಟ್, ಫುಲ್ ಕಿರ್ಚಾಡ್ಕೊಂಡು ಫೇರ್ವೆಲ್ ಫಂಕ್ಷನ್ ಅಂದ್ರೆ ಹೆಂಗಿರುತ್ತೆ ಹಂಗಿದ್ ಫುಲ್ ಜಾಲಿ ಮಾಡ್ಕೊಂಡಿದ್ದು. ಫೇರ್ವೆಲ್ ಫಂಕ್ಷನ್ ಅಲ್ಲೂ ಪ್ರೇಯರ್ ಸಾಂಗ್ ಇಲ್ಲ ಅಂದ್ರೆ ಹೇಗೆ ಹೇಳಿ? ಸೊ ಅದನ್ನು ನೋಡ್ಕೊಂಡ್ ಬಂದ್ಬಿಡಿ. ತೇಜ, ನಾನೊಂದೇನೋ ಕೇಳ್ತೀನಿ ಹೇಳು. ಈಗ ನಿನಗೆ ಸರ್ಪ್ರೈಸ್ ಆಗಿ ನಿನ್ನ ಸ್ಟೇಜ್ ಮೇಲೆ ಕರೆದ್ಬಿಡ್ತಾರೆ. ನಿನಗೆ ಗೊತ್ತಿಲ್ಲ, ಸ್ಟೇಜ್ ಮೇಲೆ ಕರೆದು ಅವಾರ್ಡ್ ಕೊಡ್ತಾರೆ, ಹೆಂಗಿರುತ್ತೆ ನಿನ್ನ ಎಕ್ಸ್ಪ್ರೆಷನ್? ನಂದಿನೇ, ನಿನ್ಗೀಗ ಸಡನ್ ಆಗಿ ಸರ್ಪ್ರೈಸ್ ಆಗಿ ಒಂದು ಪ್ರೈಸ್ ಕೊಡ್ತಾರೆ, ಅದು ಕರ್ಬಿಟ್ಟೆ ಕೊಡ್ತಾರೆ ಏನೋ ಅವಾರ್ಡ್, ಹೆಂಗಿರುತ್ತೆ ಎಕ್ಸ್ಪ್ರೆಷನ್? ಸೊ ಇದೆಲ್ಲ ಆದ್ಮೇಲೆ ನಮ್ಮ EC ಡಿಪಾರ್ಟ್ಮೆಂಟ್ HOD ಆದಂತ ರಂಗಸ್ವಾಮಿ ಸರ್ ಅವರು ನಮ್ಮ ಬಗ್ಗೆ ಮಾತಾಡಕ್ ಬರ್ತಾರೆ. ಫುಲ್ಲು ಹೊಗಳಾಗ್ಬಿಡ್ತಾರೆ, ಬೆಸ್ಟ್ ಬ್ಯಾಚ್ ಅಂತೆಲ್ಲ ಹೇಳ್ಬಿಡ್ತಾರೆ. ನಮ್ಗಂತೂ ನಮ್ಗೆ ತಡ್ಕೊಳಕ್ಕೆ ಆಗಲ್ಲ, ಅಷ್ಟು ನಗು ಬರ್ತಿತ್ತು. ಇವೆಲ್ಲ ಆದ್ಮೇಲೆ ಕೊನೆಗೆ ನಮ್ ಕಾಲೇಜ್ ಡೇಸ್ ಈ ಸಾಂಗ್ ಇಲ್ದೆ ಎಂಡೇ ಆಗಲ್ಲ.
ಆ ಸಾಂಗ್ನ ಆಡಕ್ಕೆ ಮಂಜು ಅವ್ರು ಬರ್ತಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, 4 ವರ್ಷ ಹೇಗೆ ಕಳೀತು ಅಂತ ಗೊತ್ತಾಗಿಲ್ಲ ಅಲ್ವಾ? ಇನ್ನೂ ಮುಂದಿನ ಜೀವನ ನಿಮ್ಮದು ಚೆನ್ನಾಗಿರ್ಲಿ. ವಿಶ್ ಯು ಆಲ್ ದಿ ಬೆಸ್ಟ್. ಇದು ನಿಮಗೆ ಸಿಕ್ಕಂತ ಒಂದು ಅದೃಷ್ಟದ ಬಾಗಿಲು ನಮ್ಮ SJSVT. ಇಲ್ಲಿಂದ ಹೊರಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮನ್ನ ನಾವು ಬೀಳ್ಕೊಡ್ತಾ ಇದ್ದೀವಿ. ಮುಂದಿನ ಹಂತದಲ್ಲಿ ನೀವು ಬೆಳವಣಿಗೆ ಹಾಕಬೇಕು. ಅದರಿಂದ ಯಶಸ್ಸನ್ನು ಗಳಿಸಿರೋದೇ ನಮ್ಮ ಹಾರೈಕೆ. All the best for your future. You have completed your graduation. Yes, sir. In the future, better things will happen for your life. ಶುಭವಾಗಲಿ ನಿಮಗೆಲ್ಲರೂ. ಈ ಕಾಲೇಜ್ ಲೈಫ್ ಇನ್ನೊಂದು ಸ್ವಲ್ಪ ದಿನ ಕಂಟಿನ್ಯೂ ಆಗಬಾರ್ದಿತ್ತ ಅಂತ ಅನಿಸ್ತಾ ಇದೆ. ಸೊ ಫಾರ್ ಆಲ್ ದ ಗುಡ್ ಟೈಮ್ಸ್ ವಿ ಹ್ಯಾವ್ ಸ್ಪೆಂಡ್ ಟುಗೆದರ್, ಈ ನೆನಪುಗಳನ್ನ ಒಂದು ಕ್ವಿಕ್ ರಿವೈಂಡ್ ಮಾಡಿ. ಕಳೆದಿರೋ ದಿನಗಳಲ್ಲಿ ಎಳೆಯ ತಂತು